ಆಲ್ ಓವರ್ ಇಂಡಿಯಾ ನಂಬರ್ಸ್ ಏನು ಅನಿಸುತ್ತೆ ನಿಮಗೆ? ನನಗೆ ಇಲ್ಲ, ನಾನು ನಾನು ಹಗಲೆಲ್ಲ ಸ್ವಲ್ಪ ಬೋರಿಂಗ್ ಅನಿಸ್ಬೋದು ನಿಮಗೆ. ನನಗೇನು ಒಂದು ಆಶ್ಚರ್ಯ ಆಗಿದೆ ಅಂತಂದ್ರೆ UP-ನಲ್ಲಿ 7% ವೋಟ್ ಕಮ್ಮಿ ಆಗಿದೆ ಪೋಲಿಂಗ್. ಇಂಟರ್ನಲ್ಲಿ 7% ಪೋಲಿಂಗ್ ಕಮ್ಮಿ ಆಗಿದೆ UP-ನಲ್ಲಿ. ಬಿಹಾರ್ ಅಂಡ್ UP. ಸೊ ಈ 7% ಕಮ್ಮಿ ಆಗಿರ್ತಕ್ಕಂಥದ್ದು ಐ ಥಿಂಕ್ ಇಟ್ ಕುಡ್ ಬಿ ಅನ್ ಅಡ್ವಾಂಟೇಜ್ ಟು ದಿ ಅದರ್ ಪಾರ್ಟೀಸ್. ಅಲ್ಲಿ ನಾವಿಲ್ಲ SP-ಗೆ ಅಡ್ವಾಂಟೇಜ್ ಆಗ್ಬೋದು ಅಂತ ನನ್ನ ವಾದ. 7% ಇಸ್ ನಾಟ್ ಅ ಸ್ಮಾಲ್ ಪರ್ಸೆಂಟೇಜ್. ಸೊ ಸೌತ್ ಇಂಡಿಯಾದಲ್ಲಿ ಏನೋ ಲಾಸ್ಟ್ ಟೈಮ್ ಏನೋ ಸೀಟ್ ಸಿಗಿತ್ತು, ಆ ಸೀಟ್ ಸಿಗಲ್ಲ. ಸೊ ದೇ ವುಡ್ ಡೂ ವೆರಿ ಗುಡ್ ಇನ್ ರಾಜಸ್ಥಾನ್, ಗುಜರಾತ್ ಅಂಡ್ ಆಸ್ ವೆಲ್ as MP. ರಾಜಸ್ಥಾನಲ್ಲಿ ಈ ಟೈಮ್ ದೇ ಮೇ ನಾಟ್ ಡೂ ದಟ್ ಗ್ರೇಟ್ ವಾಟ್ ದೇ ಯೂಸ್ಡ್ ಟು ಡೂ ಅರ್ಲಿಯರ್. ಯಾಕಂದ್ರೆ 51 ಸೀಟ್ ಗೆದ್ದಿದ್ದಾರೆ ಲಾಸ್ಟ್ ಟೈಮ್ ಅವರು. 2 ಗುಜರಾತ್ ಅಂಡ್ ರಾಜಸ್ಥಾನ್ ಆಲ್ಮೋಸ್ಟ್ ದಟ್ ಒನ್. ಸೊ ಈ ಟೈಮ್ ಆ ಥರ ಅವರಿಗೆ ಅಲ್ಲಿ ಚಾನ್ಸ್ ಸಿಗ್ಲಿಕ್ಕಿಲ್ಲ. ಸೊ ದೇ ಮೇ ಲೂಸ್ ಅರೌಂಡ್ 6 to 7 ಸೀಟ್ಸ್ ಅಲ್ಲಿ ಹಂಗನ್ಸುತ್ತೆ ನನ್ನ ಪ್ರಕಾರ. ಅಂದ್ರೆ ಅಲ್ಲಿ ಫೈಟ್ ಇರೋದೇ ಬಿಜೆಪಿಗೂ ಕಾಂಗ್ರೆಸ್ಗೂ. ಕಾಂಗ್ರೆಸ್ ಸಂಘಟನೆ ಹೋಗ್ಬಿಟ್ಟದಲ್ಲಿ ಏನಿಲ್ಲ, ಯಾರು ಲೀಡರ್ಸ್ ಅದಾರ? ಅಲ್ಲ, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಸಿ when you have got a popular leader on the other side, when Indira Gandhi was there, the same situation was with the BJP. So likewise today it is Congress also. We have to accept issues might be different. ನಾವು ಕಾಂಟ್ರವರ್ಸಿ ಇಶ್ಯೂಸ್ ಎಲ್ಲ ಆಮೇಲೆ ಮಾತನಾಡಬಹುದು. ನೀವು ಕರ್ನಾಟಕದ ಕಾಂಗ್ರೆಸ್ ಐತಲ್ಲ, ಸಿದ್ದರಾಮಯ್ಯನವರಂತ ಮಾಸ್ ಲೀಡರು, DK ಶಿವಕುಮಾರ್ ಸಂಘಟನಾಕಾರ, ಇಲ್ಲೆಲ್ಲ ಕೇಡರ್, ಸ್ಟ್ರಾಂಗ್ ಕೇಡರು. ನೀವು ಹಳ್ಳಿಗೆ ಹೋದ್ರೂ ಕಾಂಗ್ರೆಸ್ ಧ್ವಜ ಇರುತ್ತೆ. ಹಾಗೆ ನಾರ್ತ್ ಇಂಡಿಯನ್ ಸ್ಟೇಟಲ್ಲಿ ಉಳ್ಕೊಂಡಿಲ್ಲ ಅಂತ. ಇಲ್ಲ UP-ನಲ್ಲಿ ಪೊಲಿಟಿಕಲಿ ಬಿಗ್ಗೆಸ್ಟ್ ಸ್ಟೇಟ್ UP. ನೀವು ಒಂದು ಸೀಟಲ್ಲಿ ಗೆದ್ದಿದ್ದು ಲಾಸ್ಟ್ ಟೈಮ್ ಔಟ್ ಆಫ್ 80. ನೀವು ಆ ಥರದ ದೊಡ್ಡ ರಾಜ್ಯಗಳ ಟರ್ನ್ ಅರೌಂಡ್ ಆಗದೆ ನೀವು ನ್ಯಾಷನಲ್ ಲೆವೆಲ್ ರಿಸಲ್ಟ್ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? ನೀವು ಹೇಳಿರ್ತಕ್ಕಂಥ ಪ್ರಶ್ನೆ ನಿಜಕ್ಕೂ ಖರೆ ಇದೆ. ಐ ಹ್ಯಾವ್ ಟು ಅಡ್ಮಿಟ್ ಇಟ್. ಇನ್ UP ವಿ ಆರ್ ನಾಟ್ ಗ್ರೇಟ್. ಇವನ್ ಇನ್ ವೆಸ್ಟ್ ಬೆಂಗಾಲ್ ನಮ್ಮ ಪ್ರೆಸೆನ್ಸ್ ಬಹಳ ಕಮ್ಮಿ ಇದೆ. ಬಿಹಾರ್ ಕೂಡ ಅಲಯನ್ಸ್ ಇದೆ ನಮ್ಮದು. ಸೊ ಮಹಾರಾಷ್ಟ್ರನಲ್ಲಿ ಕೂಡ ವಿ ಆರ್ ಓಕೆ ಸಿಚುವೇಶನ್ ಇದ್ದೀವಿ. ಸೊ ಎಸ್, we have been very last almost 2 decades, 3 decades we have failed very badly in UP. But we are hoping that our alliance partner will get seats there, and that's how it is going to be today, because ನಾವೇನೋ ಓವರ್ನೈಟ್ ನಾನೇನು 150 ಸೀಟ್ 200 ಸೀಟ್ ಗೆಲ್ತೀವಿ ಅಂತ ಹೇಳಕ್ ಹೋಗೋದಿಲ್ಲ. ಐ ಫೀಲ್ ವಿ ವುಡ್ ಕಮ್ ಅರೌಂಡ್ ಅಪ್ ಟು 120 ಸೀಟ್ಸ್ ಮಿನಿಮಮ್. ನಾವು ಅಷ್ಟು ಬರ್ಬೋದು ಅಂತ. 100 to 120 ಸೀಟ್ಸ್ ನಾವು ಬಂದರೆ ವಿ ಆರ್ ಗೋಯಿಂಗ್ ಟು ಈಟ್ ಅಪ್ BJP ಸೀಟ್ಸ್ ಅಂತಾನೆ ನನ್ನ ಪ್ರಕಾರ. ಸೊ BJP ಸೀಟ್ನ ನಾವು ತಿಂದರೆ, ಸೊ ಆ್ಯಂಡ್ ಯೂಶಲಿ ನಮ್ಮ ಅಲಯನ್ಸ್ ಪಾರ್ಟ್ನರ್ಗಳು ಕೆಲವು ಜಾಗದಲ್ಲಿ ಇಫ್ ದೇ ಆರ್ ಏಬಲ್ ಟು ಡೂ ವೆಲ್, ವಿಚ್ ಐ ಆಮ್ ಶ್ಯೂರ್ ದಟ್ ವಿಲ್ ಮೋಸ್ಟ್ ಲೈಕ್ಲಿ ಚೆನ್ನಾಗಿ ಮಾಡ್ತೀವಿ ಅಂತ. ಸೊ ಐ ಥಿಂಕ್ BJP ವುಡ್ ಬಿ ರಿಸ್ಟ್ರಿಕ್ಟೆಡ್ ಬಿಟ್ವೀನ್ ವರ್ಸ್ಟ್ ಕೇಸ್ ಸಿನಾರಿಯೋ ದೇ ಶುಡ್ ಬಿ 180 ಆ್ಯಂಡ್ ಬೆಸ್ಟ್ ಇಸ್ ಒಂದು 220, 230. 220, 230 ಮ್ಯಾಕ್ಸ್. 220 ಮ್ಯಾಕ್ಸ್ ಅನ್ಸುತ್ತೆ ನನ್ನ ಪ್ರಕಾರ. ಬಿಟ್ವೀನ್ 180 ಆ್ಯಂಡ್ 220. ನಿಮ್ದು ಎಷ್ಟಂದ್ರೆ 120 ದಾಟತ್ತಂತ ಇರ್ಬೋದು. ನಿಯರಿಂಗ್ ಟು ವಿ ಮೇ ಗೋ. ಸ್ವಿಂಗ್ ಇದ್ರೆ ಐ ಪರ್ಸನಲಿ ಫೀಲ್ ಸ್ವಿಂಗ್ ಇದೆ ಅನ್ಸುತ್ತೆ. ಏನೋ ಸಮ್ ಆಫ್ ದ ಪ್ಲೇಸಸ್ ನಲ್ಲಿ ಈಗ ಲಾಸ್ಟ್ ಟೈಮ್ ವಿ ಅರೌಂಡ್ ಅಬೌಟ್ 45 ಸೀಟ್ಸ್ ಇದ್ವಿ. ಕರ್ನಾಟಕದಲ್ಲಿ ಒಂದು 15 ಸೀಟ್ ಜಾಸ್ತಿ ಆಗ್ಬೋದು, 10ರಿಂದ 15 ಸೀಟ್ ಜಾಸ್ತಿ ಆಗ್ತಕ್ಕಂಥ ಮೇಲ್ನೋಟದಲ್ಲಂತೂ ಕಾಣ್ತಾ ಇದೆ. ಇನ್ನು ಸೆಕೆಂಡ್ ಫೇಸ್ ಎಲೆಕ್ಷನ್ ಆಗಿಲ್ಲ. ಸೊ ಆಯ್ತು, ಕರ್ನಾಟಕ 28 ಔಟ್ ಆಫ್ 28 ಕಾಂಗ್ರೆಸ್ಸೇ ಗೆದ್ರು. ಟೋಟಲ್ ನ್ಯಾಷನಲ್ ಟೈಲ್ ಎಲ್ಲಿಗೆ ಹೋಗುತ್ತಂತ? 52 + 28. ವಿ ಕುಡ್ ಗೋ ಟು 120 ಸೀಟ್ಸ್. ಇನ್ಯಾವ ರಾಜ್ಯದಲ್ಲಿ ಪಾಸಿಟಿವ್ ಆಗ್ಬೋದು ಅನ್ಸುತ್ತೆ ಕಾಂಗ್ರೆಸ್ಗೆ? ತೆಲಂಗಾಣ, ಓಕೆ, ರಾಜಸ್ಥಾನ್, ಛತ್ತೀಸ್ಗಢ, ಜಾರ್ಖಂಡ್, ಉತ್ತರಾಖಂಡ್, ಟು ಅನ್ ಎಕ್ಸ್ಟೆಂಟ್ ಇಟ್ಬಿಡ ಒರಿಸ್ಸಾ. ಅಷ್ಟು ಕ್ಲಿಯರ್ ನನಗೆ ಗೊತ್ತಿಲ್ಲ. ಬಟ್ ನಾರ್ತ್ ಈಸ್ಟ್ ಸ್ಟೇಟ್ಸ್ಗಳು. INDA ಅಲಯನ್ಸು ಅಂದರೆ ಬಿಗಿನಿಂಗ್ ಏನು ಲಾಸ್ಟ್ ಇಯರ್ ಜೂನ್ನಲ್ಲಿ ಏನು ಅದ್ರದ್ದು ಹವಾ ಇತ್ತಲ್ಲ, ಪಿಕಪ್ ಆಗೋದು ಹವಾ ಹೋಗಲಿಲ್ಲ, ಅದ್ರ ಕಳ್ಕೊಂಡಂಗಾಯ್ತು. ಒಂದು ಲೆಕ್ಕದಲ್ಲಿ ಮೂಮೆಂಟಮ್ ಹೋಯ್ತು ಇದ್ದಿದ್ದು ಹೇಳ್ಬೇಕು. ಯಾಕಂದ್ರೆ ಹೌದು, ಐ ಥಿಂಕ್ ಅದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಏನು ಪ್ರಾರಂಭ ಸ್ಟಾರ್ಟ್ ಆಯಿತು, ಬರಲಿಲ್ಲ ನನ್ನ ಪ್ರಕಾರ. ಆಮೇಲೆ ಏನಾಗಿದೆ, ಇದು ಈ ಎಲೆಕ್ಷನ್ಸ್ ಅಗೇನ್ ರೀಜನಲ್ ಪಾರ್ಟಿ ಮೇಲೆ ನಾವು ಡಿಪೆಂಡ್ ಆಗ್ಬೇಕು. ಅಲ್ಲಿರ್ತಕ್ಕಂಥ ರೀಜನಲ್ ಪಾರ್ಟಿ, ನಾವೇನು ಅಲಯನ್ಸ್ ಇದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ಬೇಕು. ನಾವು SP ಹ್ಯಾಸ್ ಟು ಡೂ ವೆಲ್ ಟು ಡಿಫೀಟ್ BJP. ಇಟ್ಸ್ ನಾಟ್ ವಿ ಅಲೋನ್ ಕ್ಯಾನಾಟ್ ಡಿಫೀಟ್ ದರ್. SP ಹ್ಯಾಸ್ ಟು ಡೂ ವೆಲ್. ಅಲ್ಲಿ ಮಮತಾ ಹ್ಯಾಸ್ ಟು ಡೂ ವೆಲ್. ಇಫ್ ಮಮತಾ ಲಾಸ್ಟ್ ಟೈಮ್ 18-19 ಸೀಟ್ BJP ಬಂತಲ್ಲಿ, ಮಮತಾ ಬೆನರ್ಜಿ ಅವರು ಇಫ್ ಶಿ ಇಸ್ ಏಬಲ್ ಟು ರಿಸ್ಟ್ರಿಕ್ಟ್ BJP at 8 seats or 10 seats. ಸೊ ನನ್ನ ಮಾಹಿತಿ ಪ್ರಕಾರ ಮಮತಾ ನಿಮ್ಮ ಅಲಯನ್ಸ್ ಅಲ್ಲಿ ಇಲ್ಲ, ಬಟ್ ಸಿ ಹ್ಯಾಸ್ ಟು ರಿಸ್ಟ್ರಿಕ್ಟ್. ಅಧೀರ್ ರಂಜನ್ ಚೌಧರಿ, ನಾನು ನಿನ್ನೆ ಪೇಪರ್ ಓದ್ತಿದ್ದೆ, ಕಾಂಗ್ರೆಸ್ಗೆ ಓಟ್ ಹಾಕ್ಲೇಬಾರ್ದು ಅಂತಿದ್ರೆ ದಯವಿಟ್ಟು BJPಗೆ ಹಾಕ್ರಿ, TMCಗಂತೂ ಹಾಕ್ಬೇಡ್ರಿ ಅಂತ ಅಧೀರ್ ರಂಜನ್ ಚೌಧರಿ ಭಾಷಣ ಮಾಡ್ತಾರಲ್ಲಿ. ನಾನು ನೋಡಿಲ್ಲ. ಲೋಕಸಭೆಯಲ್ಲಿ ನಿಮ್ಮ ಅಪೋಸಿಷನ್ ಲೀಡರ್. ಅಂದರೆ ಈ ಅಲಯನ್ಸ್ ಎಷ್ಟು ಗೊಂದಲ ಮಾಡ್ಬಿಡ್ತು ಜನರಿಗೆ ಅಂದರೆ ಇವರು ಒಟ್ಟಾಗಿ ಬರೋಕ್ಕೆ ಆಗೋದಿಲ್ಲ ಅನ್ನೋ ಥರ. ಆಮೇಲೆ ಲೋಕಸಭಾ ಎಲೆಕ್ಷನ್ ಒಂಥರ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಆದಂಗೆ ಆಗ್ಬಿಡ್ತಿತ್ತು.
ಮೋದಿ ವಿರುದ್ಧ ಯಾರಪ್ಪ? ಮೋದಿ ವಿರುದ್ಧ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾರಪ್ಪ? ಅಲ್ಲ, ನೀವು ಹೇಳಿದ್ದು ಐ ವಿಲ್ ನಾಟ್ ಸೇ ನೋ. ನೀವು ಹೇಳಿರೋ ಪಾಯಿಂಟ್ ಇದರಂತೂ ಕರೆಕ್ಟ್ ಇದೆ. ನಮ್ಮಲ್ಲಿ ಆ ಕೋಯಿಸಿವ್ ಫೋರ್ಸ್ ಅಂತ ನಾವೇನು ಕ್ರಿಯೇಟ್ ಮಾಡಕ್ಕೆ ಟ್ರೈ ಮಾಡಿದ್ವಿ, ಅದಾಗಲಿಲ್ಲ. ಸೊ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಬಟ್ ಸ್ಟಿಲ್ ಅಗೇನ್ ವಿ ಆರ್ ಡಿಪೆಂಡಿಂಗ್ ಆನ್ ದ ರೀಜನಲ್ ಪಾರ್ಟೀಸ್ ಓನ್ಲಿ. ನಮ್ಮ ಜೊತೆ ಏನು ಲೈಕ್ ಮೈಂಡೆಡ್ ಇದ್ದಾರೆ, ಸೆಕ್ಯುಲರ್ ಇದ್ದಾರೆ, ದರ್ ಆರ್ ಡಿಫರೆನ್ಸ್ ಆಫ್ ಒಪಿನಿಯನ್. ಆಸ್ ಯು ರೈಟ್ಲಿ ಸೆಡ್, ಯಾವುದೋ ಲೀಡರ್ಗಳು ಬಿಜೆಪಿನಲ್ಲಿ ಕೂಡ ವಾಕ್ಸ್ ಆಫ್ನಾಗ ಯಾರು ತಪ್ಪು ಮಾತನಾಡ್ತಾರೆ, ಸರಿ ಮಾತನಾಡ್ತಾರೆ. ಈಗಲೇ ಅಲಯನ್ಸ್ ಇದ್ರು ಕೂಡ ಕೆಲವು ಬಿಜೆಪಿ ಲೀಡರು ಪಾರ್ಟಿ ವಿರುದ್ಧ ಮಾತನಾಡ್ತಾರೆ. ದಟ್ಸ್ ಡಿಸೆಂಟ್ ಇರಲೇಬೇಕು. ಸೊ ಡಿಸೆಂಟ್ ಡಸಂಟ್ ಮೀನ್ ದಟ್ ಅದೇ ಎಲ್ಲ ಚೇಂಜ್ ಮಾಡಿಬಿಡುತ್ತಂತಲ್ಲ. ಎಷ್ಟು ಒಂದು ಎಕ್ಸ್ಟೆಂಟ್ ಆ ಸ್ಟೇಟ್ಗಳಲ್ಲಿ ಕೆಲವು ಜಾಗದಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಸಮ್ವೇರ್ ನನಗೆ ಐ ಆಮ್ ಸ್ಟಿಲ್ ಆಫ್ ದಟ್ ಒಪಿನಿಯನ್ ದಟ್ ಬಿಜೆಪಿ ವಿಲ್ ನಾಟ್ ಮೇಕ್ ಅರೌಂಡ್ ಬಟ್ 32% ವೋಟ್ ಶೇರ್ ಇನ್ ದಿಸ್ ಕಂಟ್ರಿ. 32%ಗಿಂತ ಜಾಸ್ತಿ ವೋಟ್ ಶೇರ್ ಈ ಟೈಮ್ ಆಗಲ್ಲ ಅವ್ರದ್ದು. ನೀವು ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ. 2014 ಎಲೆಕ್ಷನ್ನಲ್ಲಿ ಬಿಜೆಪಿ ಗಾಟ್ ಅರೌಂಡ್ 43% ವೋಟ್ ಶೇರ್ ಯುಪಿನಲ್ಲಿ, ಪಾರ್ಲಿಮೆಂಟಲ್ಲಿ. ದೇ ಗಾಟ್ 71 ಸೀಟ್ಸ್. 2019 ದೇ ವೆಂಟ್ ಅಪ್ ಟು 50% ಆಫ್ ವೋಟ್ ಶೇರ್, ಬಟ್ ದೇ ಗಾಟ್ 62. ಈ ತರದ ಕ್ಯಾಲ್ಕುಲೇಷನ್ಸ್ಗಳು ಮೇಟ್ ಬಿ ನಾನು ಎಕೋ ಸಿಸ್ಟಮ್ ಆಫ್ ಅಗೇನೆಸ್ಟ್ ಬಿಜೆಪಿ ಇರಬಹುದು ಕೂಡ. ಬಟ್ ದಿಸ್ ಕ್ಯಾಲ್ಕುಲೇಷನ್ಸ್ ನೋಡ್ತಾ ಇದ್ದಾಗ ಕುಡ್ ರಿಯಲಿ ಸ್ವಿಂಗ್ ಇನ್ ಅ ಬಿಗ್ ವೇ. ಅವರು ವೆಸ್ಟ್ ಬೆಂಗಾಲು, ಬಿಹಾರು, ಯುಪಿ, ಮಹಾರಾಷ್ಟ್ರ ಈ 4 ಸ್ಟೇಟ್ಗಳಲ್ಲಿ ಸುಮಾರು ದೇ ಮೇಲೆ ಲೂಸ್ ಅರೌಂಡ್ 60 ಸೀಟ್ಸ್ ಅಂತ ನನ್ನ ಪ್ರಕಾರ ಬಿಜೆಪಿ. ಅದೇ ರಾಜ್ಯದಲ್ಲಿ ರಾಮ ಮಂದಿರದ ಹೈಯೆಸ್ಟ್ ಇಂಪ್ಯಾಕ್ಟ್ ಅನ್ಕತ್ತಿದಾರಲ್ಲ. ಅಲ್ಲ, ಕ್ವೈಟ್ ಪಾಸಿಬಲ್. ಯುಪಿ ರಾಮ ಮಂದಿರ ಅಯೋಧ್ಯ ಇರೋ ರಾಜ್ಯ. ಅದೇ ಹೇಳ್ತಿರೋದು, ಅದನ್ನೆಲ್ಲ ಇದ್ದು 7% ಕಮ್ಮಿ ಆಗಿದೆ ವೋಟಿಂಗ್. ಅವರು ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕು, ನಾವು ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕು. ಸೊ ಯೂಶಲಿ ರೂಲಿಂಗ್ ಗವರ್ಮೆಂಟ್ ಪಾಪ್ಯುಲಾರಿಟಿ ಲೂಸ್ ಮಾಡ್ತಾ ಇದ್ದಾರೆ ಅಥವಾ ಪಾಪ್ಯುಲಾರಿಟಿ ಇದ್ರೆ, ಸೊ ದೇ ಹ್ಯಾವ್ ಪೀಪಲ್ ಹ್ಯಾವ್ ಟು ವೋಟ್ ಮೋರ್. ಸ್ಟ್ಯಾಟಿಸ್ಟಿಕ್ಸ್ ವೈಸ್ ಯಾರು 7% ಹಾಕಿಲ್ಲ ಅನ್ನೋದು ಒಂದು ಕ್ವಶನ್ ಮಾರ್ಕ್. ಹೌದು. ಇಫ್ ಯು ಆರ್ ಅ ಪಾಪ್ಯುಲರ್ ಪರ್ಸನ್ ಆಸ್ ಅ ಕೌನ್ಸಿಲರ್, ಆರ್ ಇಫ್ ಐ ಆಮ್ ಅ ಪಾಪ್ಯುಲರ್ ಪರ್ಸನ್ ಆಸ್ ಅ ಕೌನ್ಸಿಲರ್, ಟು ವಿನ್ ಬ್ಯಾಕ್ ಯಾವಾಗ್ಲೂ ಡಿಫಿಕಲ್ಟ್ ಇದೆ. ಸೊ ಆ ಕ್ಯಾಲ್ಕುಲೇಷನ್ಸ್ ಮೇಲೆ ನಾನು ಮಾತನಾಡ್ತಾ ಇರ್ತಕ್ಕಂಥದ್ದು. ಸೊ ಐ ಫೀಲ್ ಸೋ ಮಚ್ ಆಫ್ ಎಕ್ಸ್ಪೋಜರ್ ಆಫ್ ಮೋದಿ ಸಾಬ್, ಕಮ್ ವಾಟ್ ಮೇ. ಸೊ ಕಾಮನ್ ಮ್ಯಾನಿಗೆ ಏನು ಫೀಲಿಂಗ್ ಇದೆ, ನನಗೇನಾಗಿಲ್ಲ ಅನ್ನೋದು ಫೀಲಿಂಗ್ ಇದೆ. ಇರ್ಬೋದು, ಪಾಪ್ಯುಲಾರಿಟಿ ಚಾಟ್ನಲ್ಲಿ ಇರ್ಬೋದು, ಸರ್ವೆ ಚಾಟ್ನಲ್ಲಿ ಬರ್ತಿರ್ಬೋದು. ಯಾಕಂದ್ರೆ ಈ ಆಕ್ಯುಪೈಸ್ ದ ಮೇಜರ್ ಸ್ಪೇಸ್ ಇನ್ ಟಿವಿ ಮೀಡಿಯಾ, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಸೊ ಅದು ಒಂದೇ ಟಿವಿ ಅಂತ ಸ್ಪೇಸ್ ಇದೆ ಸರ್. ಈಗ ನೋಡಿ, ನಾನು ಹೇಳೋದು ಸುಮ್ಮನೆ, ನಾನು ಯಾಕೆ ಹೇಳ್ತೀನಿ ಈ ಮಾತು ಅಂತಂದ್ರೆ, ಯು ಮೇ ಡಿಸ್ಅಗ್ರಿ ವಿತ್ ಮೀ, ಬಟ್ ಎನಿ ಪರ್ಸನ್ ಹೂ ಕಮ್ಸ್ ಟುಡೇ ಫ್ಯಾಮಿಲಿಯರ್ ಆಗ್ಬಿಡ್ತಾರೆ ಫೇಸು. ಈಗ ನಿಮ್ಗೆ ಯಾಕೆ ಫ್ಯಾಮಿಲಿಯರ್ ಇದೆ ನಿಮ್ಮ ಫೇಸು? ಹೂ ಇಸ್ ಅಜಿತ್ ಹನುಮಪ್ಪನ? ಯು ಆರ್ ಅ ಜರ್ನಲಿಸ್ಟ್, ಒನ್ ಆಫ್ ದ ಬೆಸ್ಟ್ ಜರ್ನಲಿಸ್ಟ್. ಹೌ ಆ ಪ್ರತಿಭೆ ತೋರ್ಸಕ್ಕೆ ಹೆಂಗೆ ಚಾನ್ಸ್ ಸಿಕ್ತು ನಿಮಗೆ? ಟಿವಿ ಮುಖಾಂತರ ಸಿಕ್ತು. ಒಂದು ಚಾನ್ಸ್ ಸಿಗ್ಬೋದು, 2 ಚಾನ್ಸ್ ಸಿಗ್ಬೋದು. ನಂತರದ ಚಾನ್ಸ್ ಎಲ್ಲ ನಾನು ಎಷ್ಟು TRP ತಂದು ಕೊಡ್ತೀನಿ ಅನ್ನೋದ್ರ ಮೇಲೆ ಅದು. ಹಂಗೆ ಯಾರನ್ನ ತೋರಿಸಿದ್ರೆ TRP ಬರುತ್ತೋ ಅವ್ರನ್ನ ತೋರಿಸ್ತಾರೆ ಟಿವಿ ಅವರು. ಈಗ ನೀವು ಹೇಳ್ತೀವಿ ಸಂತೋಷ್ ಲಾಡ್ ತೋರಿಸಿದ್ರೆ ನಮ್ಗೆ TRP ಬಂತಪ್ಪ ಅಂದ್ರೆ ಕಂಟಿನ್ಯೂಸ್ ನಿಮ್ಮನ್ನೇ ತೋರಿಸ್ತಾರೆ. ಐ ಡಿಸ್ಅಗ್ರಿ ವಿತ್ ಯು. ಯಾಕಂದ್ರೆ ಈ ಸ್ಪೇಸ್ ಏನ್ ತೋರಿಸ್ತಿರಲ್ಲ ನೀವು, ಅದು TRP ಸಿಗುತ್ತಂತ ಏನಿಲ್ಲ ಅಂತ ತೋರಿಸ್ಲಾ ನಿಮ್ TRPಗಳು. ಯೂಟ್ಯೂಬ್ನಾಗ ತೋರಿಸ್ಲಾ? ಮೋದಿ ಸಾಹೇಬ್ರ ಮೊದಲು ಲೈವ್ ಬಂದಾಗ ಎಷ್ಟಿರ್ತಿತ್ತು? ಸುಮ್ಮನೆ ಉದಾಹರಣೆಗಳು. ದಿಸ್ ಈಸ್ ಯು ವಾಂಟ್ ಟು ಡಿಫೆಂಡ್. ಈ ಪಾಯಿಂಟ್ ಇಲ್ಲ ಅಂತಂದ್ರೆ ನಾನು ಒಪ್ಪಲಿಕ್ಕೆ ರೆಡಿ ಇಲ್ಲ. ಎನಿಬಡಿ ಯು ಶೋ ಕಂಟಿನ್ಯೂಸ್ಲಿ ಫಾರ್ ಅ ಲಾಂಗ್ ಟೈಮ್. ಅಲ್ಲ ಸರ್, ಈಸ್ ಅ ಪ್ರೈಮ್ ಮಿನಿಸ್ಟರ್, ಬಿಲೀವ್ ಮೀ. TRP ಬಂದೇ ಬರಂಗಿಲ್ಲ ಅಂತ ಏನೈತೆ? ಬಟ್ ಅಷ್ಟು ಟೈಮ್ ಸ್ಪೇಸು ಒಬ್ಬ ಪ್ರಧಾನಮಂತ್ರಿ ಇಡೀ ಪ್ರಪಂಚದಲ್ಲಿ ತಗೊಂಡಿರ್ತಕ್ಕಂಥ ಟಿವಿ ಸ್ಪೇಸ್ ಯಾರಿದ್ರ ಉದಾಹರಣೆ ಮಾಡಿ ಹೇಳ್ರಿ. ಓಕೆ, ನೆಕ್ಸ್ಟ್. ವೈ ಡಸ್ ನಾನು ಹಂಗೆ ಕೌಂಟರ್ ಆರ್ಗ್ಯುಮೆಂಟ್ ಮಾಡಿ 76% ಅಪ್ರೂವಲ್ ರೇಟಿಂಗ್ ಇರೋ ಇನ್ನೊಂದು ದೇಶದ ನಾಯಕನನ್ನು ತೋರಿಸಿರು ನನಗೆ. ಇದ್ರೆ ಅವ್ರು ಅಷ್ಟು ಟಿವಿ ಟೈಮ್ ತಗೋತಾರೆ ಅವರು. 76% ಅಪ್ರೂವಲ್ ರೇಟಿಂಗ್. ಯಾರು ಹೇಳಿದ್ರು ಅಪ್ರೂವಲ್ ರೇಟಿಂಗ್? ಈ ರೇಟಿಂಗ್ಗಳು ಮಾಡೋರು ಯಾರು? 76% ಅಪ್ರೂವಲ್ ಇದ್ರೆ ಮತ್ತೆ 37% ಎಲೆಕ್ಷನ್ ಸೋತ್ರೆ EVM ನಂಬಲ್ಲ. ನಾನು ಒಪ್ತಾ ಇಲ್ಲ. ಅಪ್ರೂವಲ್ ರೇಟಿಂಗ್ ಅವ್ರು ಜಾಸ್ತಿ ಅಂದ್ರೆ ನೀವು ಅಪ್ರೂವಲ್ ರೇಟಿಂಗ್ ಒಪ್ಪಲ್ಲ. ಯಾಕೆ ಹೇಳ್ತೀನಿ ಅಂತಂದ್ರೆ, ಈ ರೇಟಿಂಗ್ಗಳು ಹೆಂಗಿದಾವ ಅಂತ ಕರ್ಮಕಾಂಡ ಈ ದೇಶದಲ್ಲಿ ಇದೆ. ಅಗ್ರೀಡ್. ಓಕೆ, ನೀವು ಕೆಲವು ರಿಪೋರ್ಟ್ಗಳು ನೀವು ಒಪ್ಪಲ್ಲ, ಇರ್ಲಿ. 76% ಇದ್ರು ಕೂಡ ಮತ್ತೆ ಅದೇ ಕನ್ವರ್ಟ್ ಆಗಲ್ಲ 50%. ಕಾಂಗ್ರೆಸ್ ಅನ್ಕೊಂಡು ಮಾತಾಡ್ತಿಲ್ಲ, ನಾನು ಜರ್ನಲಿಸ್ಟ್ ಅನ್ಕೊಂಡು ಮಾತಾಡ್ತಿಲ್ಲ. ನಾನು ಹೇಳೋದು ಪಾಪ್ಯುಲಾರಿಟಿ ಚಾಟ್ ಯಾಕೆ ಬರುತ್ತಂತಂದ್ರೆ, ಬಿಕಾಸ್ ಯು ಆರ್ ಕಂಟಿನ್ಯೂಸ್ಲಿ ಶೋಯಿಂಗ್ ಹಿಮ್ ಓನ್ಲಿ. ನೀವು ಒಂದು ತಿಂಗಳು ಸ್ಟಾಪ್ ಮಾಡ್ರಿ, ಆಮೇಲೆ ಚೆಕ್ ಮಾಡ್ರಿ. ಸಿ ಹಿ ಡಸಂಟ್ ನಾಟ್ ಬಿ ಅವೇ ಫ್ರಮ್ ಮೀಡಿಯಾ. ಹಿ ಕೆನಾಟ್ ಬಿ ಅವೇ ಫ್ರಮ್ ಮೀಡಿಯಾ. ನೀವು ಉದಾಹರಣೆಗಳು ಹೇಳೋಣ. ಸುಮ್ಮನೆ ಇದು ರಾಮ ಮಂದಿರದ ಇಶ್ಯೂ ತಗೋಣ. ಜಸ್ಟ್ ಐ ಆಮ್ ಸ್ಪೀಕಿಂಗ್ ಡಸ್ ಆಲ್ ದಟ್ಸ್ ವಾಟ್ ಆಲ್ ಇ ಡಿಡ್. ಕ್ಯಾಮ್ರಾ ನಾಟ್ ಇವನ್ 1 ಇಂಚ್ ಕ್ಯಾಮ್ರಾ ಕಡೆ ಹೋಗ್ಲಾರಂಗೆ ತೋರಿಸ್ತಕ್ಕಂಥದ್ದು ನೆಸಿಟಿ ಇದೆಯಾ? ಒಂದು ವಾರ 10 ದಿವಸ 20 ದಿವಸ ಅಲ್ಲೇ ಕೂತ್ಕೊಂಡು ಅಷ್ಟೆಲ್ಲ ಮಾಡ್ತಕ್ಕಂಥ ನೆಸಿಟಿ ಏನಿತ್ತು? ಪೂಜೆ ಇತ್ತು, ಹೋಗೋದು ರಿಬ್ಬನ್ ಕಟ್ ಮಾಡಿ ಕೈ ಮುಗಿದು ಬಂದ್ಬಿಡ್ಬೋದಾಗಿತ್ತು. ಶಂಕರಾಚಾರ್ಯಗಳಿದ್ರು, ಬಹಳಷ್ಟು ಸ್ವಾಮೀಜಿಗಳಿದ್ರು. ಇಡೀ ದೇಶದ ಸ್ವಾಮೀಜಿಗಳಿಗೆ ಮುಂದೆ ಬಿಟ್ಟು ಹೋಗಿ ಜೈ ಶ್ರೀರಾಮ್ ಅಂತೇಳಿ ಕೈ ಮುಗಿದು ಬಂದ್ಬಿಡ್ಬೋದಾಗಿತ್ತು.
ಈ ಥರದ್ದು ನಾವು ಹೇಳ್ಬೋದು. ಈ ಕೌಂಟ್ರಿಗೆ ನೀವು ಈಗ ನಗ್ತೀರ ಕಡೆ, ಈ ಕೌಂಟ್ರಿಗೆ ನೀವು ನಗ್ತೀರಿ. ಅಲ್ರಿ ಆ ಪಾರ್ಟಿ ಆ ರಾಮ ಮಂದಿರಕ್ಕೆ ಡೆಡಿಕೇಟ್ ಆಗಿದ್ದ ಪಾರ್ಟಿ ಅದು. ಒಪ್ಪಿದ್ವಲ್ಲ ಆ ಪಾರ್ಟಿ ಬಾಬ್ರಿ ಮಸೀದಿ ಬಿದ್ದಾಗ 4 ಸ್ಟೇಟ್ ಗವರ್ಮೆಂಟ್ ಕಳ್ಕೊಂಡ್ರು ಅವರು. ಒಪ್ಕೊಂಡ ಹೌದಾ? ಯುಪಿ ಗವರ್ಮೆಂಟ್ ಬರ್ಖಾಸ್ತು, ರಾಜಸ್ಥಾನ್ ಬರ್ಖಾಸ್ತು, ಮಧ್ಯಪ್ರದೇಶ ಬರ್ಖಾಸ್ತು, ಗವರ್ಮೆಂಟ್ ಕಳ್ಕೊಂಡ್ರು ಅವರು. ನಾನು ಮರ್ತ್ಬಿಟ್ಟು ಈ ಪಾಯಿಂಟ್ ನೀವ್ ಹೇಳಿದ್ರಲ್ಲ, ಬಿಜೆಪಿಯ ಹೋರಾಟ ಇತ್ತು ಇದರಲ್ಲಿ, ನೋ ಡೌಟ್ ಅಬೌಟ್ ಇಟ್. ಅಡ್ವಾನಿ ಬಿಟ್ಟು ವಾಜಪೇಯಿ ಸಾಹೇಬ್ರಿದ್ರು, ಬಹಳಷ್ಟು ಸ್ಟಾರ್ ವರ್ಡ್ಸ್ಗಳಿದ್ರು, ಲಕ್ಷಾಂತರ ಬಿಜೆಪಿ ಕಾರ್ಯಕರ್ತರು ಜೈಲಿಗೆ ಹೋದವರು, ಹೊಡೆದಾಟಕ್ಕೆ ಬಿದ್ದವರು. ಯಾವ ಫಸ್ಟ್ ಬ್ರೇಕ್ ತೆಗ್ದಿದ್ನಲ್ಲ ಬಾಬರಿ ಮಸ್ಜಿದ್ ಬಸೆಗಲ್ಲಿ, ಅವನಿಗೆ ಕರ್ಸ್ಬೇಕಾಗಿತ್ತು, ಸನ್ಮಾನ ಮಾಡ್ಬೇಕಾಗಿತ್ತು. ನಾನು ಐ ಆಮ್ ಗಿವಿಂಗ್ ಮಾಡ್ಬೇಕಂತ ರೂಲ್ಸ್ ಇಲ್ಲ. ಈಗ ನಮ್ಮ ಹಳ್ಳ್ಯಾಗ ಹೆಂಗಿರ್ತಾವಂತಂದ್ರೆ, ಸ್ಕೂಲ್ ಕಟ್ಟಿರ್ತೀವಿ, ಯಾರು ದಾನಿ ಮಾಡಿರ್ತಾವ ಅವನಿಗೆ ಫಸ್ಟ್ ಸನ್ಮಾನ ಮಾಡ್ತೀವಿ. ನಮ್ಮ ಹಳ್ಳ್ಯಾಗ ದೊಡ್ಡ ಶಾಲೆನೇ ಕಟ್ಟಿರ್ಬೋದು ನಾವು ಗೌರ್ಮೆಂಟ್ ರೊಕ್ಕಲ್ಲೇ, ಬಟ್ ಆದ್ರೆ ಯಾರು ಒಂದು ತುಂಡು ಭೂಮಿ ಕೊಟ್ಟಿರ್ತಾವ ಅವನಿಗೆ ಕರೆಸ್ತೀವಿ. ಹಂಗೆ ಲಕ್ಷಾಂತರ ಜನರು ಇಟ್ಟಂಗಳಿನೂ ಕಳಿಸಿದ್ದಾರೆ, ಸ್ವೆಟ್ ಆಗಿದೆ. ನಮ್ದೇನು ಅಂತ ಸುಮ್ಮನೆ ಅಂತಂದ್ರೆ, ಈ ಕರೋಡಪತಿಗಳು ಬಂದ್ರು ಅಂತ, ಯಾರು ಈ ಬೇರೆ ಕಡೆ ಹೋದಾಗ ಬೇರೆ ಭಾಷಣ ಹೇಳ್ತಾರೆ, ಯಾರು ರಿಯಲಿ ರಾಮನ್ ಭಕ್ತರಿಲ್ಲ ಅಂತವ್ರನ್ನ ಕರೆಸಿ, ಈ ಫಿಲಿಂ ಸೆಲೆಬ್ರಿಟಿನ ಕರೆಸಿ ಪಾಪ್ಯುಲಾರಿಟಿ ತಗೊಂತಕ್ಕಂಥದ್ದು ನನಗೆ ಯಾಕೋ ಸರಿ ಅನ್ಸಲ್ಲ. ಇಟ್ಸ್ ಹಿಸ್ ಚಾಯ್ಸ್. ಆಮೇಲೆ ಇವ್ರು ಕೂಡ ಎಲ್ಲಾರನ್ನ ಕರೆಸಬೇಕಾಗಿತ್ತು. ಮತ್ತೆ ಯಾರು ಬಿಜೆಪಿ ಮುಖಂಡರು ಹೋಗ್ಲಿಲ್ಲ, ನಮ್ಮನ್ನು ಬೈತಾ ಇದ್ರು ಕಾಂಗ್ರೆಸ್ ಹೋಗಿಲ್ಲ ಅಂತೇಳಿ. ಯಾವ ಬಿಜೆಪಿ ಮುಖಂಡರು ಹೋಗಿಲ್ಲ? ಅದೇ ಹೇಳ್ತಾ ಅಮಿತ್ ಶಾ ಸಾಹೇಬ್ರು ಹೋಗ್ಲಿಲ್ಲ. ಕರೆದಿಲ್ರಿ ಅವ್ರು, ಯಾಕೆ ಕರಿಬಾರ್ದು? ಇನ್ವಿಟೇಷನ್ ಇಲ್ಲ ಅವ್ರಿಗೆ. ಯಾಕೆ? ಅದೇ ಕೇಳ್ತಾರ ಯಾಕೆ? ಆಮೇಲೆ ಟ್ರಸ್ಟ್ ಇನ್ ಪ್ರೆರಾಗೇಟಿವ್ ಅಲ್ಲ, ಅದು ಯಾರನ್ನ ಕರಿಬೇಕು ಅಂತ. ಅದಕ್ಕೆ ಫ್ರೀ, ಅದಕ್ಕೆ ಹೇಳ್ತಿರೋದ್ರಿ, ಹೂ ಆರ್ ಯು ಟು ಕಾಲ್ ಟು ಎನಿಬಡಿ? ದಟ್ಸ್ ಮೈ ಕ್ವಶನ್ ಇಸ್. ಟೆಂಪಲ್ ಬಿಲಾಂಗ್ಸ್ ಟು ಎವ್ರಿಬಡಿ. ದಟ್ ಮನಿ ಇಸ್ ಬಿನ್ ಕಾಂಟ್ರಿಬ್ಯೂಟೆಡ್ ಬೈ ಪಬ್ಲಿಕ್. When it was contributed by public, who are you to restrict and who are you to call? Why did you send invitation to very few people? ಯಾಕೆ ನೀವು ಇನ್ವಿಟೇಷನ್ ಕಳಿಸಿದ್ರಿ? ಮೈ ಕ್ವಶನ್ ಇಸ್, ವೈ ಡಿಡ್ ಯು ಸೆಂಡ್ ಇನ್ವಿಟೇಷನ್ಸ್ ಪರ್ಸನಲಿ? ಅಂದ್ರೆ ಯಾರು ಬರ್ತಾರ ಬರ್ಲಿ ಅಂತ ಬಿಟ್ಬಿಡ್ಬೇಕು. ರಾಮ ಎಲ್ಲರಿಗೂ ಬೇಕಲ್ರಿ. ರಜನಿಕಾಂತ್ ಕರ್ಸಿದೆ, ಕಂಗನಾ ರನೌತ್ ಕರ್ಸಿದೆ, ಇವ್ರು ಬೇಕಾ? ಯಾರು ರಾಮನ ಪೌಸರ್ ಯಾರು ಹೋರಾಟ ಮಾಡಿದ್ದಾರೆ ವರ್ಷಾನ್ಗಟ್ಲೆ, ಯಾರು ಜೈಲಿಗೆ ಹೋಗಿದ್ದಾರೆ, ಯಾರು ಹೊಡೆತ ತಿಂದಿದ್ದಾರೆ, ಅವ್ರನ್ನ ಕರ್ಸ್ಬೇಕಾಗಿತ್ತು. ಅವ್ರ ದಟ್ ಇಸ್ ಅ ರಿಯಲ್ ಸೆನ್ಸ್ ನನ್ನ ಪ್ರಕಾರ. If Ajit were to be the Prime Minister, I personally felt Ajit would have done that. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.